ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಈ ದಿನ ನಾವು ಚಂದ್ರ ಹಾಗೂ ಗುರುವಿನ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಗುರು ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಏನು ಫಲ ಅನ್ನೋದನ್ನ ಈ ದಿನ ನಾವು ತಿಳಿಯೋಣ. ಚಂದ್ರ ಹಾಗೂ ಗುರುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದ್ರೆ ಚಂದ್ರ ಹಾಗೂ ಗುರುವಿನ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಮನಸ್ಸು, ತಾಯಿ, ಯಾತ್ರೆ, ಚಂಚಲತೆ, ಎದೆ, ರೂಪ, ಬೆಳ್ಳಿ, ಶ್ವೇತ ಬಣ್ಣ, ಮುತ್ತು, ಬಾಲ್ಯ ಅವಸ್ಥೆ, ದ್ರವ ಪದಾರ್ಥ, ವೇಗವಾದ ಚಲನೆ, ನದಿ, ಸಮುದ್ರ, ಅಸ್ಥಿರತೆ, ಕಲಾತ್ಮಕ, ಕಾಲ್ಪನಿಕ, ತಾಯಿ ಪಾರ್ವತಿ, ನೀರು, ಭಾವನೆಗಳು, ಪರಿವರ್ತನೆ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗತ್ತೆ. ಜ್ಞಾನ, ಉಪದೇಶಕ, ಸಲಹೆಗಾರ, ಪುರೋಹಿತ, ಶುಭತ್ವ, ಸಾತ್ವಿಕತೆ, ಭಾಗ್ಯ, ಮೂಗು, ಚರ್ಮ, ಹಳದಿ ಬಣ್ಣ, ಚಿನ್ನ, ಅರಿಶಿಣ, ಜೀವಕಾರಕ, ದಾರ್ಶನಿಕ, ಸಾಮಾಜಿಕ ಗೌರವ, ಶಿಕ್ಷಕ, ಜ್ಯೋತಿಷಿ, ದಿನಸಿ ವ್ಯಾಪಾರಿ, ನೀಲಮಣಿ, ಗುರು, ಸ್ತ್ರೀ ಕುಂಡಲಿಯಲ್ಲಿ ಗುರು ಪತಿಯ ಕಾರಕ ಇತ್ಯಾದಿಯಾಗಿ ಗುರುವಿನ ಮುಖ್ಯ ಕಾರಕತ್ವಗಳಾಗುತ್ತೆ. ಚಂದ್ರ ಹಾಗೂ ಗುರುವಿನ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳ ಮಧ್ಯೆ ಅಂತರ ಎಷ್ಟಿದೆ ಹಾಗೂ ಆ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಕುಳಿತಿದೆಯಾ ಎಂಬುದನ್ನು ಗಮನಿಸಬೇಕು. ಗ್ರಹಗಳ ಅಂತರ ಎಷ್ಟು ಕಡಿಮೆ ಇರುತ್ತೆಯೋ ಯುತಿಯ ಫಲ ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ. ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದ್ದರೆ ಯುತಿಯ ಫಲಗಳಲ್ಲಿ ಖಂಡಿತವಾಗಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಹಾಗೂ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ಗಮನಿಸಬೇಕು. ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಅವಶ್ಯವಾಗಿ ಕಾಣ್ತೇವೆ. ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಗುರುವಿನ ಯುತಿ ಇದ್ದಾಗ ಜಾತಕನ ತಾಯಿಯು ಧಾರ್ಮಿಕ ವಿಚಾರವಂತೆ ಆಗಿರ್ತಾರೆ. ತಾಯಿಯು ಜ್ಞಾನಿಯೂ ಆಗಿರ್ತಾರೆ. ತಾಯಿಯು ಉತ್ತಮ ಸಲಹೆಗಾರರಾಗಿರ್ತಾರೆ. ಜಾತಕನ ತಾಯಿಗೆ ಸಮಾಜದಲ್ಲಿ ಮಾನ ಸನ್ಮಾನಗಳು ದೊರೆಯುತ್ತೆ. ಕಾರಣ ಚಂದ್ರ ತಾಯಿಯ ಕಾರಕನಾಗಿದ್ದಾನೆ ಮತ್ತು ಗುರುವು ಒಳ್ಳೆಯ ವಿಚಾರಗಳ, ಜ್ಞಾನದ, ಸಲಹೆಕಾರನ, ಸಾಮಾಜಿಕ ಆದರ ಅಂದರೆ ಗೌರವದ ಕಾರಕನಾಗಿದ್ದಾನೆ. ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಗುರುವಿನ ಯುತಿ ಇದ್ದಾಗ ಜಾತಕನ ಮನಸ್ಸು ಜ್ಞಾನದ ಕಡೆಗೆ ಚಲಿಸುತ್ತೆ. ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರುತ್ತೆ. ಜಾತಕನಿಗೆ ಧಾರ್ಮಿಕ ಯಾತ್ರೆಯ ಪ್ರಯಾಣಕ್ಕೆ ಅವಕಾಶ, ಅನಿವಾರ್ಯತೆ ಇರುತ್ತೆ. ಅನೇಕ ಗುರುಗಳಿಂದ ಜ್ಞಾನ ಪ್ರಾಪ್ತವಾಗುತ್ತೆ. ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಜ್ಞಾನದ ಕಾರಕ ಗುರುವಾಗಿದ್ದಾನೆ. ಚಂದ್ರನು ಯಾತ್ರೆಯ ಕಾರಕನಾಗಿದ್ದಾನೆ. ಗುರುವು ಸದ್ರೂಪ ವ್ಯಕ್ತಿಯ ಕಾರಕನಾಗಿದ್ದಾನೆ. ಚಂದ್ರನು ಪರಿವರ್ತನೆಯ ಕಾರಕನಾಗಿದ್ದಾನೆ. ಆದ್ದರಿಂದ ಜಾತಕನಿಗೆ ಅನೇಕ ಗುರುಗಳಿಂದ ಜ್ಞಾನ ಪ್ರಾಪ್ತವಾಗುತ್ತೆ. ಗುರುವು ದಾರ್ಶನಿಕ, ಧಾರ್ಮಿಕದ ಕಾರಕನಾಗಿದ್ದಾನೆ. ಚಂದ್ರನು ಯಾತ್ರೆಯ ಕಾರಕನಾಗಿರೋದ್ರಿಂದ ವ್ಯಕ್ತಿಯು ಅಂದರೆ ಜಾತಕನು ಧಾರ್ಮಿಕ ಯಾತ್ರೆ ಮಾಡಬೇಕಾಗುತ್ತೆ ಮತ್ತು ಈ ಅವಕಾಶ ಆ ವ್ಯಕ್ತಿಗೆ ಸಿಗುತ್ತೆ. ಜಾತಕನ ಮನಸ್ಸು ಧರ್ಮದ ಕಡೆಗೆ ಚಲಿಸುತ್ತೆ. ಜಾತಕನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾನೆ. ಜಾತಕನು ಸಮಾಜ ಸೇವೆಗೆ ತೊಡಗಿಸಿಕೊಳ್ತಾನೆ. ಜಾತಕನು ತನ್ನ ಕೆಲಸವನ್ನ ಬಿಟ್ಟು ಬೇರೆಯವರಿಗೆ ಕೆಲಸ ಮಾಡಿಕೊಡಲು ಸಹ ತಯಾರಿರ್ತಾನೆ. ಜಾತಕನು ಧಾರ್ಮಿಕ ಸ್ಥಳದ ಮಾನ ಸನ್ಮಾನಗಳನ್ನ ಗೌರವಿಸ್ತಾನೆ. ಈ ರೀತಿಯಾಗಿ ಚಂದ್ರ ಹಾಗೂ ಗುರುವಿನ ಯುತಿಯಲ್ಲಿ ನಾವು ಕಾಣ್ತೇವೆ. ಯಾವುದೇ ಪುರುಷನ ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಗುರುವಿನ ಯುತಿ ಇದ್ದಾಗ ಆ ಜಾತಕನು ತನ್ನ ಜನ್ಮಸ್ಥಾನವನ್ನ ಬದಲಾಯಿಸಬೇಕಾಗುತ್ತೆ. ತನ್ನ ನಿವಾಸವನ್ನ ಬದಲಾಯಿಸಬೇಕಾಗುತ್ತೆ.
ಜಾತಕನು ತನ್ನ ಜನ್ಮಸ್ಥಳವನ್ನು ಬಿಟ್ಟು ಬೇರೆ ದೂರದಲ್ಲಿ ಹೋಗಿ ನೆಲೆಸಬೇಕಾಗುತ್ತೆ. ಕಾರಣ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ಚಂದ್ರನು ಪರಿವರ್ತನೆಯ ಕಾರಕನಾಗಿದ್ದಾನೆ. ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಗುರುವಿನ ಯುತಿ ಇದ್ದರೆ ಜಾತಕನ ತಾಯಿಯು ಒಂದು ಗುರುವಿನ ರೀತಿ ಸಲಹೆಕಾರರಾಗಿರ್ತಾಳೆ, ಅರ್ಥ ಮಾಡಿಸುವವಳಾಗಿರ್ತಾಳೆ. ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಗುರುವು ಜ್ಞಾನ, ಮಾರ್ಗದರ್ಶಕ, ಸಲಹೆಗಾರ, ಉಪದೇಶಕ ಇವುಗಳ ಕಾರಕನಾಗಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರ ಹಾಗೂ ಗುರುವಿನ ಯುತಿಯನ್ನ ಗಜಕೇಸರಿ ಯೋಗ ಅಂತ ಕರೆಯಲಾಗುತ್ತೆ ಮತ್ತು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಈ ಯುತಿಯನ್ನ, ಈ ಚಂದ್ರ ಗುರುವಿನ ಯುತಿಯನ್ನ ಅಂದರೆ ಗಜಕೇಸರಿ ಯೋಗದ ಫಲಗಳನ್ನ ಈ ರೀತಿಯಾಗಿ ಹೇಳಲಾಗುತ್ತೆ. ಏನಂದ್ರೆ ಗಜಕೇಸರಿ ಯೋಗದಲ್ಲಿ ಹುಟ್ಟಿರುವ ವ್ಯಕ್ತಿಯು ಹುರುಪಿನ, ತೇಜಸ್ವಿ, ಬುದ್ಧಿಮಾನ್, ಜ್ಞಾನಿ, ಧನಿ ಮತ್ತು ಅವನಿಗೆ ಸರ್ಕಾರದಿಂದ ಲಾಭ ಪ್ರಾಪ್ತವಾಗುತ್ತೆ. ಮನುಷ್ಯನ ಮಾನಸಿಕ ಸ್ತರ ಮತ್ತು ಸಾಮಾಜಿಕ ಸ್ತರ ತುಂಬಾ ಉತ್ತಮವಾಗಿರುತ್ತೆ. ಜಾತಕ ಅಥವಾ ಜಾತಕಾಳ ಕುಂಡಲಿಯಲ್ಲಿ ಈ ಚಂದ್ರ ಹಾಗೂ ಗುರುವಿನ ಯುತಿ ಇದ್ದರೆ ಅವರು ಉತ್ತಮ ವಿಚಾರವಂತರಾಗಿರ್ತಾರೆ. ಜನರು ಅವರ ವಿಚಾರವನ್ನ ಕೇಳುತ್ತಾರೆ. ಕಾರಣ ಗುರುವೊಬ್ಬ ಉತ್ತಮ ವಿಚಾರವಂತನಾಗಿರ್ತಾನೆ. ಈ ಯುತಿಯ ಮೇಲೆ ಶುಭ ಪ್ರಭಾವವಿದ್ದಾಗ ಶುಭ ಪರಿಣಾಮಗಳು, ಶುಭ ಫಲಗಳು ಕಾಣಸಿಗುತ್ತೆ. ಒಂದು ವೇಳೆ ಈ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದರೆ, ಈ ಚಂದ್ರ ಹಾಗೂ ಗುರುವಿನ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದರೆ, ಒಂದು ವೇಳೆ ಚಂದ್ರನು ದುರ್ಬಲನಾಗಿದ್ದರೆ ಜಾತಕನ ಮನಸ್ಸಿನಲ್ಲಿ ಸಮಸ್ಯೆಗಳಿರುತ್ತೆ. ಮನಸ್ಸು ಸ್ಥಿರವಾಗಿ ಇರೋದಿಲ್ಲ, ಮನಸ್ಸು ವಿಚಲಿತಗೊಂಡಿರುತ್ತೆ, ಮನಸ್ಸು ಅಲೆದಾಡುತ್ತಲೇ ಇರುತ್ತೆ, ಮನಸ್ಸು ತೊಂದರೆಗೀಡಾಗುತ್ತೆ. ತಾಯಿಯ ಸ್ತರದಲ್ಲೂ ಕೊರತೆ ಇರುತ್ತೆ. ಒಂದು ವೇಳೆ ಗುರುವು ಪೀಡಿತನಾಗಿದ್ದರೆ ಜ್ಞಾನದಲ್ಲಿ ಕೊರತೆಯುಂಟಾಗುತ್ತೆ. ಅಂದರೆ ವ್ಯಕ್ತಿಯ ಫೋಕಸ್ನಲ್ಲಿ, ಏಕಾಗ್ರತೆಯಲ್ಲಿ ಕಡಿಮೆಯುಂಟಾಗುತ್ತೆ. ಸಮಾಜದಲ್ಲಿನ ಅವನ ಮಾನ ಸನ್ಮಾನಗಳಲ್ಲಿ ಕೊರತೆಯುಂಟಾಗುತ್ತೆ. ಜಾತಕನ ಜ್ಞಾನವು ದಾರಿ ತಪ್ಪುತ್ತೆ. ಇದು ಚಂದ್ರ ಹಾಗೂ ಗುರುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ಚಂದ್ರ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ನಾವು ತಿಳಿಯೋಣ. ಶ್ರೀಕೃಷ್ಣ ಅರ್ಪಣ.